ಇರಾನ್ ರಾಜಧಾನಿಯಲ್ಲಿ ನಿಗೂಢ ಸಾವಿನ ಶಪಥವನ್ನು ಮಾಡಲಾಗಿದೆ. ಟೆಹರಾನ್ನಲ್ಲಿ ಗಮನ ಸೆಳೆದಿರೋದು ಜಾಹೀರಾತು ಫಲಕ. ತೀವ್ರ ರಾಜತಾಂತ್ರಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ ಈ ಒಂದು ಫಲಕ. ಟ್ರಂಪ್ರನ್ನ ಶವಪೆಟ್ಟಿಗೆ ಒಳಗಡೆ ಮಲಗಿಸಿರುವಂತೆ ಫಲಕ ತೋರಿಸಲಾಗಿದೆ. ಅಲ್ಲಿ ಇಡೀ ಟ್ರಂಪ್ರನ್ನ ಶವಪೆಟ್ಟಿಗೆಯಲ್ಲಿ ಮಲಗಿಸಿರುವಂತೆ ಈ ಒಂದು ಫಲಕ ಇಲ್ಲಿ ತೋರಿಸ್ತಾ ಇದೆ. ಕಪ್ಪು ಶವಪೆಟ್ಟಿಗೆ ಒಳಗಡೆ ಈ ಟ್ರಂಪ್ರನ್ನ ಮಲಗಿಸಿರುವಂತೆ ಈ ಫಲಕ ಹೇಳ್ತಾ ಇದೆ. ಅಮೆರಿಕದ ಕೆಂಗಣ್ಣಿಗೆ ಪಾತ್ರವಾಗಿರೋದು ಈ ಜಾಹೀರಾತು. ಅಮೆರಿಕದ ಕೆಂಗಣ್ಣಿಗೆ ಇಡೀ ಇರಾನ್ನೇ ಪಾತ್ರವಾಗಿದೆ, ಅದು ಬೇರೆ ವಿಚಾರ ಬಿಡಿ. ಇಡೀ ಇರಾನ್ನೇ ಅಮೆರಿಕದ ಕೆಂಗಣ್ಣಲ್ಲಿದೆ. ಇರಾನ್ ನಾಯಕನನ್ನು ಅಮೆರಿಕ ಮುಗಿಸಿದ ಮೇಲೆ ಸಹಜ ಅಲ್ವೇ ಎಕ್ಸ್ ಅನ್ನೋ ದೇಶದವನು ವೈ ಅನ್ನೋ ದೇಶದ ಒಬ್ಬ ಪ್ರಮುಖನನ್ನು, ನಾಯಕನನ್ನು, ಮುಖ್ಯಸ್ಥನನ್ನು ಕೊಂದು ಹಾಕಿಬಿಟ್ರೆ ಸಹಜ ವೈ ದೇಶದವರು ಎಕ್ಸ್ ದೇಶದವನ್ನ ಕೋಪ ಮಾಡ್ಕೊಳ್ತಾರೆ. ನಿರಂತರ ಬಾಂಬ್ ದಾಳಿಗೆ ಪ್ರತಿಯಾಗಿ ಈ ಜಾಹೀರಾತು ಫಲಕವನ್ನು ತೋರಿಸಲಾಗ್ತಾ ಇದೆ. ಜಾಗತಿಕ ಇಂಧನ ಮತ್ತು ರಾಜತಾಂತ್ರಿಕ ವಲಯದಲ್ಲಿ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ. ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿರೋದು ಇರಾನ್ ಅಮೆರಿಕ ನಡುವೆ ಶಾಂತಿ ಮಾತುಕತೆಯೂ ಕೂಡ ಸ್ಥಗಿತವಾಗುವಂಥ ಸಾಧ್ಯತೆ ಇದೆ. ಒಮನ್ ದೇಶದ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇತ್ತು ತೆರೆಮರೆಯ ಮಾತುಕತೆ. ಮಧ್ಯಪ್ರಾಚ್ಯದಲ್ಲಿ ಯಾವುದೇ ಕ್ಷಣದಲ್ಲಿ ಯುದ್ಧ ಭುಗಿಲೇಳುವಂಥ ಸಾಧ್ಯತೆ ಒಂದು ಕಡೆ ಇದೆ. ಯಾವ ಕ್ಷಣದಲ್ಲಿ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಅಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇರಾನ್ನಿಂದ ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿ ಇಂಧನ ಮಾರುಕಟ್ಟೆ ತಲ್ಲಣಿಸಿ ಹೋಗ್ಬಿಟ್ಟಿದೆ. ಇಲ್ಲಿ ಆತಂಕದಿಂದ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಕಚ್ಚಾ ತೈಲದ ಬೆಲೆಗಳು ರಾಕೆಟ್ ವೇಗದಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚೆಕ್ ಮಾಡ್ಕೊಂಡಾಗಿಲ್ಲಿ ಟ್ರಂಪ್ರನ್ನು ನಾವು ಬಿಡಲ್ಲ ಅಂಥೇಳಿ ಇರಾನ್ ಒಂದು ಕಡೆ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಇಲ್ಲಿ ನಿಗೂಢವಾಗಿ ಒಂದು ಸಾವಿನ ಶಪಥ. ಈಗ ಆಲ್ರೆಡಿ ಗ್ರಹಮ್ ಸತ್ತು ಹೋಗಿದ್ದಾರೆ. ಅಮೆರಿಕ ಹೇಳ್ಕೊಳ್ತಾ ಇದೆ ಅವ್ರಿಗೇನೋ ಹಾರ್ಟಲ್ಲಿ ಸಮಸ್ಯೆ ಇತ್ತು ಹಾಗೆ ಹೀಗೆ ಅಂತ. ಗ್ರಹಮ್ ಸಾವಿನ ನಂತರ ಟ್ರಂಪ್ರ ಆಪ್ತ ಗ್ರಹಮ್ ಸಾವಿನ ನಂತರದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ನಾವು ಇನ್ಯಾರನ್ನೂ ಬಿಡಲ್ಲ, ನಿನ್ನ ಮೇಲೆ ನೀವು ಉಸಿರಾಡುವ ಗಾಳಿ, ತಿನ್ನುವ ಅನ್ನ, ಕುಡಿಯುವ ನೀರು ಎಲ್ಲದರ ಬಗ್ಗೆ ಹುಷಾರಾಗಿರ್ಬೇಕು ನೀವು ಅಂಥೇಳಿ ಒಂದು ಎಚ್ಚರಿಕೆಯನ್ನು ಇರಾನ್ ಪಾಸ್ ಮಾಡಿಬಿಟ್ಟಿದೆ. ಇಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿಬಿಟ್ಟಿದೆ ಎಂಬಲ್ಲಿಗೆ ಅಮೆರಿಕದಲ್ಲಿ ಆ ಪಡೆ ಇದ್ದೀರಿ ಏನೇ ಮೇಲ್ಗಡೆ ಧೈರ್ಯ ಹೇಳ್ಕೊಳ್ತಾ ಇದ್ದರೂ ಕೂಡ ಪ್ರತಿ ಕ್ಷಣ ಅವರು ಅಲರ್ಟ್ ಆಗಿರಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಅಮೆರಿಕದಲ್ಲಿ ತಲ್ಲಣ ಸೃಷ್ಟಿಯಾಗಿಬಿಟ್ಟಿದೆ. ಇಲ್ಲಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಇಸ್ರೇಲ್ನವರೇ ಕೂಡ ಇಲ್ಲಿ ಅಮೆರಿಕದವ್ರ ಕಡೆಯವ್ರನ್ನ ಸಾಯಿಸ್ತಾ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ ಇಸ್ರೇಲು ಅಮೆರಿಕ ಒಂದೇ ಅಲ್ವೇನ್ರಿ, ಯಾಕೆ ಸಾಯಿಸಬೇಕು ಅಂತ ನೋಡಿದ್ರೆ ಅದಕ್ಕೊಂದು ಲಾಜಿಕ್ ಹುಟ್ಕೊಂಡಿದೆ. ಅಮೆರಿಕದ ಕಡೆಯವ್ರನ್ನ ಇಸ್ರೇಲ್ ಕೊಂದಾಗ ಅಮೆರಿಕಕ್ಕೆ ಇರಾನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಒಂದಷ್ಟು ಕಾರಣಗಳು ಸಿಗುತ್ತವೆ. ಅಮೆರಿಕಕ್ಕೆ ಇರಾನ್ ಮೇಲೆ ಯುದ್ಧ ಮಾಡೋಕ್ಕೆ ಕಾರಣಗಳೇ ಇರಲಿಲ್ಲ ಅಂತ JD ವ್ಯಾನ್ಸ್ ಸಹಿತ ಮಾತಾಡಾಗ್ಬಿಟ್ಟಿದೆ ಆಲ್ರೆಡಿ. ಇರಾನ್ಗೂ ಅಮೆರಿಕಗೂ ಏನ್ರಿ ಸಂಬಂಧ ಇತ್ತು, ಇದು ನಮಗೆ ಬೇಡವಾದ ಯುದ್ಧ ಅಂತೇಳಿ ಅನೇಕರು ಮಾತಾಡ್ಬಿಟ್ಟಿದ್ದಾರೆ. ಆದರೆ ಆ ಯುದ್ಧ ಯಾಕೆ ಬೇಕು ಯುದ್ಧ ಮಾಡ್ತಾನೇ ಇರಬೇಕು ಅಂದರೆ ಇಸ್ರೇಲ್ಗೆ ಯುದ್ಧ ಬೇಕು, ನಾವು ಸುಮ್ಮನೆ ಇರ್ತೀವಿ ಅಂತ ಅಮೆರಿಕದವ್ರು ಹೇಳಿದ್ರೆ ಅವಾಗ ಸುಮ್ಮನೆ ಇದ್ದು ಬಿಡ್ತಾರಲ್ಲ ಅವರು. ಯಾರನ್ನ ಕೊಲ್ತಾ ಇದ್ದರೆ ಗೊತ್ತಿಲ್ಲ, ಇಸ್ರೇಲ್ನವ್ರು ಕೊಲ್ತಾ ಇದ್ದಾರಾ, ಇಸ್ರೇಲ್ ಬೇಹುಗಾರರು ಕೊಲ್ತಾ ಇದ್ದಾರಾ, ಮೊಸಾದ್ ಕೊಲ್ತಾ ಇದ್ದಾರಾ, ವಿ ಡೋಂಟ್ ನೋ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಗೊತ್ತಿಲ್ಲ. ಥಿಯರಿಗಳು ಇಷ್ಟರ ಮಟ್ಟಿಗೆ ಇಲ್ಲಿ ಓಡಾಡ್ತಾ ಇದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಗೆ ಬಹಳ ಸಿಟ್ಟಾಗಿದೆಯಂತೆ. ಟ್ರಂಪ್ ವಿರುದ್ಧ ಸೇಡು ತೀರಿಸ್ಕೊಳ್ತೀವಿ ಅಂಥೇಳಿ ಬಹಿರಂಗ ಪ್ರತಿಜ್ಞೆ ಮಾಡಿಕೊಂಡಿದೆ. ಅದು ಅಮೆರಿಕದ ಒಳಗಡೆ ಭದ್ರತಾ ಆತಂಕ ಸೃಷ್ಟಿಯಾಗಿದೆ. ಇರಾನ್ನ ಹತ್ಯೆ ಬೆದರಿಕೆ ಗಂಭೀರವಾಗಿ ಪರಿಗಣಿಸಿರೋದು ಅಮೆರಿಕದ ಗುಪ್ತಚರ ಇಲಾಖೆ ತನಿಖೆ ಚುರುಕು ಮಾಡ್ತಾ ಇದೆ ಅದು. ಸೊ ಹಿಂದೆ ಟ್ರಂಪ್ ಅವರ ಮೇಲೆ ಸರಣಿ ಶೂಟೌಟ್ ದಾಳಿಯಾಗಿತ್ತು. ಟ್ರಂಪ್ ಸಿಂಪದಿಗೆ ಥರ ಹೇಳ್ತಾ ಇದ್ದಾರಾ, ನಿಜವಾಗ್ಲೂ ಆ ದಾಳಿಯ ತೀವ್ರತೆ ಆಗಿತ್ತಾ, ಟ್ರಂಪ್ರನ್ನು ಮುಗಿಸುವಷ್ಟರ ಮಟ್ಟಿಗೆ ಅದು ಕ್ಲೋಸ್ ಇತ್ತಾ, ವಿ ಡೋಂಟ್ ನೋ. ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಕಿವಿ ಮೇಲೆ ಒಂದು ಬುಲೆಟ್ ಹೋಗಿತ್ತು, ಬೇರೆ ವಿಚಾರ. ಇತ್ತೀಚೆಗೆ ಆದದಕ್ಕೆ ತೀರಾ ಅಂತ ಸ್ಟ್ರಾಂಗ್ ಇತ್ತಾ ಅದು ಅಂತ ನೋಡಿದಾಗ ಸ್ವಲ್ಪ ಇಲ್ಲ ಅಂತ ಹೇಳಬೇಕು. ಸಿಂಪತಿಗೆ ಇಟ್ಟಿಸ್ಕೊಳ್ಳಿಕ್ಕ ಅಥವಾ ನಾನು ದಾಳಿ ಒಳಗಾಗ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕ ಇದು ಟ್ರಂಪೇ ಮಾಡಿರೋ ಟ್ರಿಕ್ಸಾ, ವಿ ಡೋಂಟ್ ನೋ. ಸೊ ಇರಾನ್ ಪ್ರೇರಿತ ಹಂತಕರ ಪಿತೂರಿ ಇರಬಹುದೇ ಎನ್ನುವ ಆಯಾಮದಲ್ಲಿಯೂ ಕೂಡ ತನಿಖೆ ಆಗ್ತಾ ಇದೆ. ಬಿಲ್ಬೋರ್ಡ್ ರಾಜತಾಂತ್ರಿಕ ಬಿಕ್ಕಟ್ಟನ್ನು ಒಂದು ಕಡೆ ಜಾಸ್ತಿ ಮಾಡಬಹುದು ಅಂತ.